Hi hello guys, welcome back to ಆದ್ಯ ಕಲರ್ಫುಲ್ ವ್ಲಾಗ್ಸ್. ಸೊ ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವಾಗ ನಾವು ಆಚೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಇಲ್ಲಿ ನಾನು ಹಾಗೆ ಹೇಮಂತ್ ಮತ್ತು ಆದ್ಯ ಇಷ್ಟು ಜನ ಕೂಡ ಹೊರಟಿದ್ವಿ. ಸೊ ನಮ್ಮ ಊರು ತಿಪ್ಟೂರು. ಸೊ ನೀವು ಯಾರಾದರೂ ಫಸ್ಟಿಂದ ನಾನು ವ್ಲಾಗ್ಸ್ ನೋಡ್ತಾ ಇದ್ದರೆ ಖಂಡಿತ ನಮ್ಮ ಊರು ಯಾವುದೋ ಅನ್ನೋದು ಗೊತ್ತಿರುತ್ತೆ. ಗೊತ್ತಿಲ್ಲದಲೇ ಇರೋರಿಗೆ ಹೇಳ್ತಾ ಇರೋದು, ನಾನು ತಿಪ್ಟೂರಲ್ಲಿ ವಾಸ ಮಾಡ್ತಾ ಇರೋದು. ಸೊ ಈಗ ಒಂದು ಬೇಕ್ರಿಗೆ ಬಂದಿದ್ದೀವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಕೇಕ್ಗಳು ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ನನಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಸೊ ಅದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆದ್ಯ ಬೇರೆ ಇದ್ದಾಳೆ, ಸೊ ಅವಳಿಗೆ ಬೇಕಾಗಿರೋದು ಕೂಡ ತಗೊಳ್ಬೋದು. ಇವಾಗ ಇಲ್ಲಿ ಒಂದು ಕೇಕನ್ನು ತಗೊಳ್ಳೋಣ ಅಂತ ಆರ್ಡ್ರ್ ಮಾಡ್ತಾ ಇದ್ದೀವಿ. ನೋಡಿ, ಎನಿ ಒನ್ ಯಾವುದಾದ್ರೂ ತೊಗೊಳ್ಳೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇಷ್ಟು ದಿನ ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ಕೆಲಸದ ಅಭಾವ ಅಥವಾ ಆರೋಗ್ಯದ ಸಮಸ್ಯೆ ಅಂತಲೂ ಹೇಳ್ಬೋದು. ಇನ್ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡಿ, ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಫೈನಲ್ ಆಗಿ ಒಂದು ಕೇಕನ್ನು ತಗೊಳ್ತಾ ಇದ್ದೀವಿ. ಸೊ ಒಂದು ಕೇಕ್ ತಗೊಂಡು ಆದ್ಯನಿಗೆ ಏನೇನು ಬೇಕೋ ಅದನ್ನೆಲ್ಲ ಈಗ ಫಸ್ಟು ತಗೊಂಡು ನಾವಿಲ್ಲಿಂದ ಹೊರಡ್ತೀವಿ. ಮಕ್ಕಳನ್ನ ನಾವು ಎಲ್ಲಾದರೂ ಸ್ವೀಟ್ ಕಾರ್ನರ್ಗೋ ಅಥವಾ ಬೇಕ್ರಿಗೋ ಅಥವಾ ಚಾಟ್ಸ್ಗೆ ಈ ರೀತಿ ಕರ್ಕೊಂಡು ಹೋಗ್ಬಿಟ್ರೆ ಅವರು ಅದು ಬೇಕು ಇದು ಬೇಕು ಆಸೆ, ತಿನ್ನಲ್ಲ ಆದರೆ ಆಸೆ ಮಕ್ಕಳಿಗೆ. ಸೊ ಅವಳಿಗೆ ಏನೇನು ಬೇಕೋ ಅದೆಲ್ಲ ಅವ್ರ ಪಪ್ಪ ಕೊಡಿಸ್ತಾ ಇದ್ದಾರೆ. ಇವಾಗ ಹೊರಟಿದ್ದೀವಿ, ಕಾರ್ ಆ ಕಡೆ ನಿಲ್ಲಿಸಿದ್ದೀವಿ. ಮತ್ತು ಇವತ್ತು ತುಂಬಾ ಸ್ಪೆಷಲ್ ಆಗಿರೋದ್ರಿಂದ ಈ ಸ್ವೀಟನ್ನು ನಾನು ತಯಾರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಈ ಸ್ವೀಟನ್ನು ತಯಾರಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಆದ್ಯ ಕಲರ್ಫುಲ್ ರೆಸಿಪಿ ಚಾನಲಲ್ಲಿ ಇದೆ, ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾವಾಗಲೂ ಕೂಡ ಮನೆಯಲ್ಲಿ ತಯಾರಿಸ್ತಾ ಇರ್ತೀನಿ. ಸೊ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು. ತುಂಬಾ ಜ್ಯೂಸಿಯಾಗಿರುತ್ತೆ. ಯಾವಾಗಲೂ ಕೂಡ ಜಾಮೂನು ಆ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿರೋವಂತಹ ರೆಸಿಪಿಯನ್ನು ತಯಾರಿಸಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥದ್ದು ಅಂದರೆ ಮನೇಲಿ ನಾನು ತಯಾರಿಸ್ತಾ ಇರ್ತೀನಿ. ಇವತ್ತು ನಾನು ಈ ಒಂದು ರೆಸಿಪಿಯನ್ನು ತಯಾರಿಸಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ತಯಾರಿಸ್ಬೋದು, ಯಾಕೆಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು, 1-2 ತಿಂಗಳವರೆಗೂ ಕೂಡ ಕೆಡದಲೆ ಹಾಗೆ ಕೂಡ ಇಡ್ಬೋದು ಇದನ್ನು. ಓಕೆ, ಸೊ ಈಗ ಮನೆಗೆ ಬಂದಿದ್ದೀವಿ. ಫೈನಲಿ ಇವತ್ತು ನಮ್ಮ ಒಂದು ಸ್ಪೆಷಲ್ ಡೇ ಅಂದರೆ ವೆಡ್ಡಿಂಗ್ ಡೇ. ಸೊ ಆ್ಯನಿವರ್ಸರಿ ಇತ್ತು ನಮ್ಮ ಇಬ್ಬರದು. ಅದಕ್ಕೋಸ್ಕರ ಸಿಂಪಲ್ಲಾಗಿ, ನಾವೇನು ಹೆವಿಯಾಗಿ ಗ್ರ್ಯಾಂಡಾಗಿ ನಾವು ಅದನ್ನು ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಆಗಲಿ ಅಥವಾ ಹೇಮಂತ್ ಅವರಾಗಲಿ ತುಂಬಾ ಸಿಂಪಲ್ ಆಗಿರೋದಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಕೆಲವೊಬ್ಬರೆಲ್ಲ ಕೇಳ್ತಾರೆ ಯಾಕೆ ಹೀಗೆ ಅಂತ. ಇಲ್ಲ, ನಾವಿರೋದೇ ಹಾಗೆ. ಇರೋದನ್ನು ನಾವು ಇದ್ದ ಹಾಗೆ ತಿಳಿಸ್ಬೇಕೇ ಹೊರತು ವಿಡಿಯೋಗೋಸ್ಕರ ತುಂಬಾ ಅದ್ಧೂರಿಯಾಗಿ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ನನ್ನದಲ್ಲ. ನಾನಿರೋದೇ ಹೀಗೆ. ಸೊ ಹಾಗಾಗಿ ನಾವು ಸಿಂಪಲ್ಲಾಗಿ ಮನೆಯಲ್ಲಿಯೇ ಕೇಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಪ್ರೀತಿ ಯಾವಾಗಲೂ
ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ಹಾಗೆ ನನ್ನ ಗಂಡನ ಮೇಲೆ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಒಂದು ಆಶೀರ್ವಾದ, ಪ್ರೀತಿ ಇರಲಿ ಅಂತ ನಾನು ಯಾವಾಗಲೂ ಕೂಡ ಕೇಳ್ಕೊಳ್ತೀನಿ. ನೋಡಿ ಇವಾಗ ಕೇಕ್ ಕಟಿಂಗ್ ಆಯಿತು. ಸೊ ಇವಾಗ ಹೇಮಂತ್ ಅವ್ರು ನನಗೆ ಏನು ಗಿಫ್ಟ್ ಕೊಡ್ತಾರೆ ಅನ್ನೋದನ್ನು ತುಂಬಾ ಕಾತುರದಿಂದ ನೋಡ್ತಾ ಇದ್ದೀನಿ. ಸೊ ಏನು ಕೊಡ್ಬೋದು ಅಂತ. ನಾನಂತೂ ಅವರಿಗೆ ಸದ್ಯಕ್ಕೆ ಏನೋ ಗಿಫ್ಟ್ ಅಂತೂ ತಂದಿಲ್ಲ. ಸ್ವಲ್ಪ ಪರ್ಸನಲ್ ರೀಸನ್ನಿಂದ. ಬೇಕು ಅಂತಂದರೆ ನಾವು ನೆಕ್ಸ್ಟು ನಾನು ಯಾವಾಗಲಾದರೂ ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನಮ್ಮ ಈ ಕುಟುಂಬ. ಕೇಕ್ ಕಟಿಂಗ್ ಎಲ್ಲ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಆಯಿತು. ನಾವು ಯಾರನ್ನು ಕೂಡ ಕರೆಯೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಯಾವಾಗಲೂ ಕೂಡ ಹೀಗೆ ಮಾಡ್ಕೊಳ್ಳೋದು. ಈಗ ನಮ್ಮ ಯಜಮಾನರು ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಏನು ಗಿಫ್ಟು ನನಗೂ ಗೊತ್ತಿರಲಿಲ್ಲ. ಅವರೇ ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋ ಅಂಥದ್ದು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಯಾಕೆಂದರೆ ಆ ಕಲರ್ ನನ್ನ ಹತ್ರ ಇರಲೇ ಇಲ್ಲ. ಸೊ ಇದೇ ಕಲರು, ಆದರೆ ಲೈಟು ಡಾರ್ಕು ಇದೆ. ಪರ್ಫೆಕ್ಟಾಗಿ ಅದೇ ಇದು ಡಬಲ್ ಕಲರ್ ಬರುತ್ತೆ. ಸೊ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಡಾರ್ಕ್ ಕಲರು ಅಂತ ಇರಲಿ ಅಂತ ಅವ್ರು ತಂದಿದ್ದಾರೆ. ಸೊ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಹಿಂಗೆ ಕೇಕ್ ಖಾಲಿ ಆಗೋವರೆಗೂ ತಿಂತಾ ಇರೋದೇ ಅವಳ ಪ್ರೋಗ್ರಾಮು. ಓಕೆ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಈಗ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇವಾಗ ನಾವು ಆಚೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಯಾಕೆಂದರೆ ನಾನು ಹೇಮಂತ್ ಅವರಿಗೇನು ಒಂದು ಗಿಫ್ಟ್ ಕೊಡಲಿಲ್ಲ. ಹಾಗೆ ಆಚೆ ಊಟಕ್ಕೂ ಕೂಡ ಆಚೆನೇ ಹೋಗಿ ಬರೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆಚೆ ಹೋಗ್ತಾ ಇದ್ದೀವಿ. ನನಗೆ ವಿಡಿಯೋಗಳನ್ನು ಎಡಿಟ್ ಮಾಡಿ ನಿಮಗೆ ಹಾಕೋದು ತುಂಬಾ ಕಷ್ಟ ಆಯಿತು. ಸ್ವಲ್ಪ ಟೈಮು ಕೂಡ ಹಿಡಿತು. ಸೊ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್. ಇನ್ಮೇಲೆ ನಾನು ಖಂಡಿತ ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ನೀವು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಈಗ ನಮ್ಮ ಸವಾರಿ ಒಂದು ಊಟದ ಕಡೆ ಹೊರಟಿದೆ. ಮತ್ತು ನಾನು ಆ ಒಂದು ಕ್ಲಿಪ್ಸನ್ನು ಹಾಕಿಲ್ಲ. ಸೊ ನಾನು ಮಿನಿ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಖಂಡಿತ ಮಿನಿ ವ್ಲಾಗ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಸೊ ಈಗ ನಾನು ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.